ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು 10ನೇ ತರಗತಿ ಗಣಿತ SSLC ಪರೀಕ್ಷೆ 2025 ಮತ್ತು 26 ಸಮಾಂತರ ಶ್ರೇಣಿಗಳಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಆ 4 ಅಂಕದ ಪ್ರಶ್ನೆಗಳನ್ನು ಹೇಗೆ ಬಿಡಿಸುವುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಕೆಲವು 2 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಇಲ್ಲಿ ಉತ್ತರ ಸಹಿತ ಹೇಳಿಕೊಡ್ತಾ ಇದ್ದೇನೆ. ನೋಡೋಣ. ಈಗ ಪ್ರಶ್ನೆ ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 42 ಆಗಿದೆ. ಶ್ರೇಣಿಯ 10ನೇ ಪದ ಮತ್ತು 30ನೇ ಪದಗಳ ಅನುಪಾತ 1:3 ಆದರೆ ಶ್ರೇಣಿಯ 13ನೇ ಪದವನ್ನು ಕಂಡುಹಿಡಿಯಿರಿ. ಈಗ 1 by 1 ನೋಡೋಣ. ಹೇಗೆ ಬಿಡಿಸುವುದು ಅನ್ನೋದನ್ನು ಇಲ್ಲಿ ಗಮನಿಸೋಣ. ಮೊದಲು ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 42 ಅಂದ್ರೆ ಫಸ್ಟ್ ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 42 ಅಂತ ಬರ್ಕೋಬೇಕು. 6 ಪದಗಳ ಮೊತ್ತ ಅಂತ ಕೇಳಿದ್ದಾರೆ ಅಣ್ಣ, S6 ಅಂತ ಬರ್ಕೋಬೇಕನ್ನ = 42 ಅಂತ ಬರ್ಕೋಬೇಕು ಫಸ್ಟ್. ಆಮೇಲೆ n = 6 ಪದಗಳು ಅಂತ ಕೊಟ್ಟಾರಲ್ಲ, ಅದಕ್ಕೆ n = 6 ಅಂತ ತೆಗೆದುಕೊಳ್ಬೇಕು. ಈಗ ನಾವು ಸಮಾಂತರ ಶ್ರೇಣಿಯ ಪದಗಳ ಮೊತ್ತ ಕಂಡುಹಿಡಿಯೋ ಸೂತ್ರವನ್ನು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. n/2 ಬ್ರಾಕೆಟ್ ಹೋಲ್ ಬ್ರಾಕೆಟ್ 2a ಪ್ಲಸ್ n-1 ಬ್ರಾಕೆಟ್ ಕ್ಲೋಸ್ ಇಂಟು d = ಪದಗಳ ಮೊತ್ತ 42 ಅಂತ ಬರ್ಕೋಬೇಕು. ಮುಂದೆ ಈಗ n = 6 ಅಂತ ಇಲ್ಲಿ ಕೊಟ್ಟಿದಾರಲ್ಲ, n ಬೆಲೆ 6 ಅನ್ನ ಹಾಕಿ 6/2 ಏನಾಗ್ತೈತಿ? 2 1 2 3 ಆಯ್ತದ. 2 1 2 3 6 ಆತ. ಅದಕ್ಕೆ 3 ಬರ್ಕೊಂಡಿರೋದು. 2a ಪ್ಲಸ್ n ಬೆಲೆ 6 - 1 6ರಲ್ಲಿ 1 ಕಳೆದ್ರೆ 5d ಆಯಿತು = 42. ಮುಂದೆ ಹೋಗೋಣ. 2a ಪ್ಲಸ್ 5d = 42 ಹಾಗೆ ಇರಲಿ. ಇದು 3 ಇಲ್ಲಿ ಗುಣಾಕಾರ ಇದೆ, ಈ ಸೈಡ್ ಬಂದರೆ ಭಾಗಾಕಾರ ಆಗ್ತೈತಿ. 3 1 3 14 ಅಂದ್ರೆ 42 ನಾನೀಗ 3 ಭಾಗಿಸಿದ್ರೆ 3 1 3 1 ಉಳಿತು. 2 ಕೆಳಗೆ ತಗೊಂಡ್ರೆ 12 ಆಯಿತು. 3 4 12 0 ಆಯಿತು ಅಂದ್ರೆ 14. 42 3 ಭಾಗಾಕಾರ ಮಾಡಿದರೆ ಎಷ್ಟು ಬಂತು? 14. 2a ಪ್ಲಸ್ 5d = 14. ಇದು ಇಕ್ವೇಶನ್ ನಂಬರ್ 1 ಅಂತ ತಿಳ್ಕೊಬೇಕು. ಯಾಕಂದರೆ ಇಲ್ಲಿ ನಮಗೆ ಬರೀ n = 6 ಅಷ್ಟೇ ಕೊಟ್ಟಾರ. a ಬೆಲೆನೂ ಗುರ್ತಿಲ್ಲ, ನಮಗೆ d ಬೆಲೆನೂ ಗುರ್ತಿಲ್ಲ. ಆದ್ದರಿಂದ ನಾವು 2a ಪ್ಲಸ್ 5d = 14 ಅಂತ ಅಷ್ಟೇ ಬರ್ಕೊಂಡು ಇಕ್ವೇಶನ್ ನಂಬರ್ 1 ಅಂತ ಹಾಕೊಳ್ಳೋದು. ಇನ್ನು ಮುಂದೆ ಹೋಗೋಣ. ಪ್ರಶ್ನೆಯಲ್ಲಿ ಕೊಟ್ಟಿರುವ ಹಾಗೆ ಪ್ರಶ್ನೆಯಲ್ಲಿ ಏನು ಕೊಟ್ಟಾರ ನೋಡಿಲ್ಲ. ಶ್ರೇಣಿಯ 10ನೇ ಪದ ಮತ್ತು 30ನೇ ಪದಗಳ ಅನುಪಾತ 1:3. ಈಗ ಅದನ್ನೇ ಇಲ್ಲಿ ಬರ್ಕೊಂಡಿರೋದು. ಏನಪ್ಪ ಅಂತಂದರೆ ಶ್ರೇಣಿಯ 10ನೇ ಪದ A10 ಅನುಪಾತ A30 30ನೇ ಪದ = 1:3. ಪ್ರಶ್ನೆಯಲ್ಲಿ ಕೊಟ್ಟಿರೋ ಹಾಗೆ ಬರ್ಕೊಂಡಿರೋದು. A10 ಹೇಗೆ ಬರಿತೇವೆ ಅಂತಂದ್ರೆ ನಾವು a ಪ್ಲಸ್ 9d ಅಂತ ಬರ್ಕೋತೀವಿ. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಹೇಗೆ ಬರಿಬೇಕು ಆ ಥರ ಇದನ್ನು ಬರ್ಕೋಬೇಕು. A10 ಅಂದ್ರೆ a ಪ್ಲಸ್ 9d. ಅನುಪಾತವನ್ನು ನಾವು ಭಿನ್ನ ರಾಶಿ ರೂಪದಲ್ಲಿ ಡಿವೈಡೆಡ್ ಬೈ ಅಂತ ಹೇಳಿ ಬರ್ಕೋತೀವಿ ಅದನ್ನು. ಅದಕ್ಕೆ ಡಿವೈಡೆಡ್ ಬೈ A30 ಅನ್ನು a ಪ್ಲಸ್ 29d = 1:3 1/3 ಅಂತ ಬರ್ಕೊಂಡಿರೋದು. ಈಗ ಇವನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೆ ಗುಣಾಕಾರ ಮಾಡಬೇಕು. ಇದನ್ನು ಓರೆ ಗುಣಾಕಾರ ಮಾಡಿದಾಗ 3 ಮೇಲೆ ಬಂದು 3 ಬ್ರಾಕೆಟ್ a ಪ್ಲಸ್ 9d = 1 ಬ್ರಾಕೆಟ್ a ಪ್ಲಸ್ 29d ಅಂತ ಬರ್ಕೊಂಡೇನಿ ಓರೆ ಗುಣಾಕಾರ ಮಾಡಿದಾಗ. ಈಗ 3 ಗುಣಾಕಾರ ಮಾಡಿದಾಗ 3 × a 3a ಪ್ಲಸ್ 9 3 27 × d = 1 × a ಪ್ಲಸ್ 1 × 29 29d. ಈಗ a ಅನ್ನು ಈ ಸೈಡ್ ತಗೊಂಡ್ರೆ -a ಆಗ್ತೈತಿ. 3a ಇದು ಪ್ಲಸ್ ಐತಿ, ಈ ಸೈಡ್ ಬಂದ್ರೆ -a. 3a ಒಳಗೆ a ಅನ್ನು ಕಳೆದ್ರೆ 2a ಆಯಿತು. ಈಗ ಈ ಸೈಡ್ 29d 29dನೇ ಬರ್ಕೋಬೇಕು.
ಪ್ಲಸ್ 27 ಈ ಸೈಡ್ ಬಂದರೆ -27D ಆಯಿತು. 29Dಯಲ್ಲಿ 27Dಯನ್ನು ಕಳೆದಾಗ 2D ಬಂತು. 2 ಕ್ಯಾನ್ಸಲ್ ಆಗ್ತೈತಿ. ಇಲ್ಲಿ ಏನು ಉಳಿತು? A = D ಅಂತ ಉಳಿತು. ಇನ್ನು ಮುಂದೆ A = D ಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಅಂದ್ರೆ ಸಮೀಕರಣ 1 ಯಾವುದದು? 2A + 5D = 14. ಆಗಲೇ ಮಾಡಿದ್ವಲ್ಲ. ಸಮೀಕರಣ 1 ಯಾವುದಪ್ಪ ಅಂತಂದ್ರೆ 2A + 5D = 14 ಸಮೀಕರಣ 1. ಈ ಸಮೀಕರಣ 1ರಲ್ಲಿ A = D ಬೆಲೆಯನ್ನು ನಾವು ಹಾಕೊಳ್ಬೇಕು. 2A + 5D = 14 ಬರ್ಕೊಂಡೇನು ಸಮೀಕರಣ 1. A = D ಅಂತ ಹಾಕೋಬೇಕಿಲ್ಲ. ಅದಕ್ಕೆ A ಬದಲಾಗಿ ನಾ ಏನು ಹಾಕೊಂಡೇನಿ? ಬ್ರ್ಯಾಕೆಟ್ ಹಾಕಿ D + 5D = 14 ಆಯಿತು. 2 × D 2D + 5D = 14. 5D ಒಳಗೆ 2D ಅನ್ನು ಕೂಡಿಸಿದ್ರೆ 7D = 14. ದೇರ್ಫೋರ್ D = 14 / 7. ಇದು ಗುಣಾಕಾರ ಇದ್ದದ್ದು. 7 ಈ ಸೈಡ್ ಬಂದ್ರೆ ಭಾಗಾಕಾರ. ಆದ್ರಿಂದ D = ಏನಾಯಿತು? 2 ಹೆಂಗೆ ಬಂತಪ್ಪ ಅಂತಂದ್ರೆ 7 1 7 2 14. ಆದ್ರಿಂದ D = 2 ಅಂದರೆ ಏನಪ್ಪ? A = D ಅಂತ ಆಗಲೇ ಮಾಡಿದೇವಲ್ಲ. ಅದಕ್ಕೆ A ಬೆಲೆನೂ 2 ಬಂತು, D ಬೆಲೆನೂ 2 ಅಂತ ಮಾಡ್ಕೋಬೇಕು. A = D, D = 2 ಅಂತ. A ಬೆಲೆ ಮತ್ತು D ಬೆಲೆ 2 ಏನು ಬಂತು? 2 ಬಂತು. ಈಗ A ಮತ್ತು D ಸಿಕ್ತಲ್ಲ. ಈಗ ನಮಗೆ ಪ್ರಶ್ನೆಯಲ್ಲಿ ಏನು ಕಂಡುಹಿಡಿ ಅಂತ ಹೇಳಿದಾರಪ್ಪ? ಹಾಗಾದರೆ ಶ್ರೇಣಿಯ 13ನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದಾಗ, ಆದ್ದರಿಂದ ಈಗ ನಮಗೆ A ಮತ್ತು D ಬೆಲೆ ಸಿಕ್ತು. ಅವಾಗ ನಾವು ಶ್ರೇಣಿಯ 13ನೇ ಪದ ಅಂದ್ರೆ A13 = ಇದನ್ನು ಹೇಗೆ ಬರ್ಕೋಬೇಕು? A + 12D. A ಬೆಲೆ 2 + 12, D ಬೆಲೆನೂ ಕೂಡ 2. 12 2 24, 24 + 2 ಕೂಡಿಸಿದ್ರೆ 26. ಆದ್ದರಿಂದ ಶ್ರೇಣಿಯ 13ನೇ ಪದ A13 = 26 ಬಂತು. ಈ ಥರ 4 ಅಂಕದ ಪ್ರಶ್ನೆಗಳನ್ನು ಬಿಡಿಸೋದು. ಇನ್ನೊಂದು ಕ್ವಶನ್ಗೆ ಹೋಗೋಣ. ಇನ್ನೊಂದು ಪ್ರಶ್ನೆ ಇಲ್ಲ ನೋಡೋಣ. 4 ಅಂಕದ ಇನ್ನೊಂದು ಪ್ರಶ್ನೆ ಓದ್ತೇನೆ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ 4ನೇ ಪದ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ 6ನೇ ಪದ ಮತ್ತು 10ನೇ ಪದಗಳ ಮೊತ್ತ 44 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯ 25ನೇ ಪದವನ್ನು ಕಂಡುಹಿಡಿಯಿರಿ. ಈಗ 1 by 1 ನೋಡೋಣ. ಒಂದು ಸಮಾಂತರ ಶ್ರೇಣಿಯ 4ನೇ ಪದ ಮತ್ತು 8ನೇ ಪದಗಳ ಮೊತ್ತ 24. ನೋಡಿಲ್ಲೇ ಪರಿಹಾರ ಹೇಗೆ ಬಿಡಿಸ್ಬೇಕು ಅಂತಂದರೆ, 4ನೇ ಪದ ಅಂದ್ರೆ A4 + A8 ಪ್ಲಸ್ ಯಾಕೆ ಮಾಡ್ಯಾನಂದ್ರೆ 8ನೇ ಪದಗಳ ಮೊತ್ತ ಅಂತ ಹೇಳಿದ್ದಾರೆ. ಅದಕ್ಕೆ A4 + A8 = 24 ಅಂತ ಬರ್ಕೋಬೇಕು. ಆಮೇಲೆ A4 ಹೇಗೆ ಬರಿಬೇಕು ಅಂದ್ರೆ A + 3D ಪ್ಲಸ್ A8 ಹೇಗೆ ಬರಿಬೇಕು ಅಂದ್ರೆ A + 7D = 24. A + A 2A ಪ್ಲಸ್ 3D + 7D DD ಕೂಡಿಸ್ಬೇಕು 10D = 24. ಇದು ಇಕ್ವೇಶನ್ ನಂಬರ್ 1. ಯಾಕಂದರೆ ನಮಗೆ A ಬೆಲೆನೂ ಗುರ್ತಿಲ್ಲ, D ಬೆಲೆನೂ ಗುರ್ತಿಲ್ಲ. ಹೀಗೆ ಸಮೀಕರಣ ಮಾಡ್ಕೊಂಡು ಇಕ್ವೇಶನ್ ನಂಬರ್ 1. ನೆಕ್ಸ್ಟ್ 6ನೇ ಪದ ಮತ್ತು 10ನೇ ಪದಗಳ ಮೊತ್ತ 44. ಮುಂದೆ 6ನೇ ಪದ ಅಂದ್ರೆ A6 + A10 = 44. ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಹೀಗೆ ಬರ್ಕೊಂಡು A6 ಹೇಗೆ ಬರ್ಕೋದು? A + 5D ಪ್ಲಸ್ A10 ಹೆಂಗೆ ಬರ್ಕೋದು? A + 9D = 44. A + A 2A ಪ್ಲಸ್ 9D + 5D ಎರಡು ಕೂಡಿಸಿದ್ರೆ 14D = 44. ಇಕ್ವೇಶನ್ ನಂಬರ್ 2 ಅಂತ ಬರ್ಕೊಂಡು ಸಮೀಕರಣ 2ರಿಂದ 1 ಏನು ಮಾಡ್ಕೋಬೇಕೀಗ? ಕಳೀಬೇಕು. ಯಾಕಂದರೆ ನಮಗೀಗ ಡಿ ಬೆಲೆ ಮತ್ತು ಎ ಬೆಲೆ ಕಂಡುಹಿಡಿಬೇಕಲ್ಲ. ಆದ್ದರಿಂದ ಸಮೀಕರಣ 2 ಏನು? 2A + 14D = 44. ಸಮೀಕರಣ 1 ಏನು? 2A + 10D = 24. ಎಲ್ಲ ಪ್ಲಸ್ ಇರುವುದರಿಂದ ಯಾವುದು ಕ್ಯಾನ್ಸಲ್ ಆಗೋದಿಲ್ಲ. ನಾನು 2ನೇ ಸಮೀಕರಣದ ಎಲ್ಲ ಚಿಹ್ನೆಗಳನ್ನು ಏನು ಮಾಡ್ಕೋಬೇಕು? ಚೇಂಜ್ ಮಾಡ್ಕೋಬೇಕು. ಇವೆಲ್ಲ ಚಿಹ್ನೆ ಪ್ಲಸ್ ಅದಾವ, ಅದಕ್ಕೆ ರೌಂಡ್ ಅಪ್ ಮಾಡ್ಕೊಂಡೇನೆ. ಎಲ್ಲ ಚಿಹ್ನೆ ಚೇಂಜ್ ಮಾಡಿ ವಿರುದ್ಧ ಚಿಹ್ನೆ ಮೈನಸ್ ಹಾಕೋಬೇಕು. ಈಗ
ಇದೇನೈತಿ ಇಲ್ಲಿ ಪ್ಲಸ್ 2a ಮೈನಸ್ 2a, ಅದಕ್ಕೆ ಚಿಹ್ನೆ ಚೇಂಜ್ ಆಗಿ ಮೈನಸ್ 2a, ಎರಡು ಕ್ಯಾನ್ಸಲ್ ಆಯ್ತು ಅಂತಂದರೆ 0 ಆಯಿತು. ಆಮೇಲೆ ಇದು ಪ್ಲಸ್ 14 ಮೈನಸ್ 10, 14ರಲ್ಲಿ 10 ಕಳೆದ್ರೆ 4d ಈಸ್ ಈಕ್ವಲ್ ಟು ಪ್ಲಸ್ 44ರಲ್ಲಿ ಮೈನಸ್ 24 ಕಳೆದ್ರೆ 20 ಬಂತು. ಆದ್ದರಿಂದ ಡಿ ಈಸ್ ಈಕ್ವಲ್ ಟು 20. ಇದು 4 ಡಿವೈಡೆಡ್ ಬೈ, ಅಂದರೆ ಇದು ಗುಣಾಕಾರ ಐತಿ, ಇದು ಡಿವೈಡೆಡ್ ಬೈ 4 ಆಗ್ತೈತಿ. 4 1 4 5 20. ಈಗ ಡಿ ಬೆಲೆ ಬಂತು ನಮ್ಗೆ 5 ಬಂತು. ಇನ್ನು ಎ ಬೆಲೆ ಕಂಡು ಹಿಡ್ಕೋಬೇಕು. ಈಗ ಡಿ ಬೆಲೆ 5ಅನ್ನು ನಾವು ಏನು ಮಾಡಬೇಕಂತಂದರೆ ಯಾವುದು 2 ಸಮೀಕರಣಗಳಲ್ಲಿ ಯಾವುದರೇ ಒಂದು ಸಮೀಕರಣಗಳಲ್ಲಿ ಹಾಕಿದ್ರು ನಡೀತದ. ಈಗ ಡಿ ಬೆಲೆ 5ಅನ್ನು ಸಮೀಕರಣ 1ರಲ್ಲಿ ಹಾಕಿದಾಗ ಸಮೀಕರಣ 1ಅನ್ನು ಫಸ್ಟ್ ಬರ್ಕೋಬೇಕು. 2a ಪ್ಲಸ್ 10d ಈಸ್ಕೊಲ್ ಟು 24. ಡಿ ಬೆಲೆ 5ಅನ್ನು ಈ ಸಮೀಕರಣಗಳಲ್ಲಿ ಹಾಕಬೇಕು. 2a ಹಾಗೆ ಇರಲಿ, ಎ ಬೆಲೆ ಕಂಡು ಹಿಡಿದೈತಲ್ಲ, 2a ಪ್ಲಸ್ 10 ಬ್ರ್ಯಾಕೆಟ್ ಡಿ ಬೆಲೆ 5. ಇದೆರಡು ಗುಣಾಕಾರ ಮಾಡಿದರೆ 15 50 ಈಸ್ಕೊಲ್ ಟು 24. ಆದ್ದರಿಂದ 2a ಈಸ್ಕೊಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ 24 ಐತಿ, 24 ಬರಿಬೇಕು. 50 ದೊಡ್ಡದೈತೆ ಅಂತೇಳಿ ಮೊದಲು 50 ಬರೀಬಾರ್ದು, 24 ಬರೆದು ಪ್ಲಸ್ 50 ಈ ಸೈಡ್ ಬಂದರೆ ಮೈನಸ್ 50. ಮೈನಸ್ 50ರಲ್ಲಿ 24 ಕಳೆದ್ರೆ ಮೈನಸ್ 26, ಯಾಕಂದ್ರೆ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಮೈನಸ್, ಆದ್ದರಿಂದ ಮೈನಸ್ 26 ಅಂತ ಇಟ್ಕೊಂಡು ಎ ಈಸ್ ಈಕ್ವಲ್ ಟು ಮೈನಸ್ 26 ಗುಂಡ್ಲೆ 2 ಐತಿದ, ಈ ಸೈಡ್ ಬಂದ್ರೆ ಭಾಗಿಲೆ 2 ಆಯಿತು. ಮೈನಸ್ 26ಅನ್ನು 2ರಲ್ಲೇ ಭಾಗಾಕಾರ ಮಾಡಿದರೆ ಮೈನಸ್ 13. 26ಅನ್ನು 2ರಲ್ಲೇ ಭಾಗಿಸಿದ್ರೆ 2 1 2 0 ಆಯಿತು. 6ಅನ್ನು ಕೆಳಗಿಟ್ಟು 2 3 6, ಆದ್ದರಿಂದ ಮೈನಸ್ 13 ಭಾಗಿಸಿದರೆ ಏನು ಬಂತಪ್ಪ, ಮೈನಸ್ 13 ಬಂತು. ಆಮೇಲೆ ಈಗ ನಮ್ಗೆ ಸಮಾಂತರ ಶ್ರೇಣಿ ಕಂಡುಹಿಡಿ ಅಂದಾರಲ್ಲ, ಅದಕ್ಕೆ a1 ಈಸ್ ಈಕ್ವಲ್ ಟು a ಮೈನಸ್ 13 ಆಯ್ತು. a2ಅನ್ನು ಹೇಗೆ ಬರಿತೇವೆ, a1 ಪ್ಲಸ್ ಡಿ ಅಥವಾ a ಪ್ಲಸ್ ಡಿ ಈಸ್ ಈಕ್ವಲ್ ಟು ಎ ಬೆಲೆ ಮೈನಸ್ 13 ಪ್ಲಸ್ ಡಿ ಬೆಲೆ ಈಗಾಗಲೇ ನಮಗೆ ಗುರ್ತೈತಿ 5. 5ಅನ್ನು ಹಾಕಿದರೆ ಮೈನಸ್ 13ರಲ್ಲಿ 5ಅನ್ನು ಕಳೆದ್ರೆ ಮೈನಸ್ 8 ಬಂತು. a3 ಈಸ್ ಈಕ್ವಲ್ ಟು a2 ಪ್ಲಸ್ ಡಿ, ಅಂದ್ರೆ a2 ಎಷ್ಟು ಬಂದೈತಿ, ಮೈನಸ್ 8. ಮೈನಸ್ 8 ಪ್ಲಸ್ ಡಿ ಬೆಲೆ 5ಅನ್ನು ಹಾಕಿದ್ರೆ ಮೈನಸ್ 8ರಲ್ಲಿ 5ಅನ್ನು ಕಳೆದ್ರೆ ಮೈನಸ್ 3. ಆದ್ದರಿಂದ ಸಮಾಂತರ ಶ್ರೇಣಿ ಬಂತು ನಮಗೀಗ ಮೈನಸ್ 13 ಮೈನಸ್ 8 ಮೈನಸ್ 3. ಇದು ಪ್ರಶ್ನೆಯಲ್ಲಿ ಕೊಟ್ಟಿರೋದಾಯಿತು. ಇನ್ನು ನಮಗೆ ಮತ್ತೆ ಒಂದು ಏನು ಕಂಡುಹಿಡಿ ಅಂದಾರಂದ್ರೆ ಅವರ 25ನೇ ಪದ, ಸಮಾಂತರ ಶ್ರೇಣಿಯ 25ನೇ ಪದ ಕಂಡುಹಿಡಿಯಿರಿ. ಈಗಾಗಲೇ ನಮಗೇನು ಎ ಬೆಲೆ ಏನು ಮೈನಸ್ 13, ಈ ಸಮಾಂತರ ಶ್ರೇಣಿಯಲ್ಲಿ ಈಗ ನಾವು ಕಂಡುಹಿಡಿದ್ವಲ್ಲ ಎ ಬೆಲೆ ಮೈನಸ್ 13, ಡಿ ಬೆಲೆ ಏನು 5 ಬಂದೈತಿ, ಅದನ್ನು ಇಲ್ಲಿ ಅಪ್ಲೈ ಮಾಡೋದು. a25 ಇಸ್ ಈಕ್ವಲ್ ಟು ಹೇಗೆ ಬರೀದು, a ಪ್ಲಸ್ 24d ಅಂತ ಬರೆದು ಎ ಬೆಲೆ ಮೈನಸ್ 13 ಹಾಕೊಳ್ಳೋದು ಪ್ಲಸ್ 24 ಹೋಲ್ ಬ್ರ್ಯಾಕೆಟ್ ಡಿ ಬೆಲೆ 5ಅನ್ನು ಹಾಕಿದರೆ 24 ಗುಂಡ್ಲೆ 5ಅನ್ನು ಮಾಡಿದರೆ 120. 120ರಲ್ಲಿ ಮೈನಸ್ 13ಅನ್ನು ಕಳೆದ್ರೆ 107. ಈ ಥರ a25 ಅಂದ್ರೆ ಶ್ರೇಣಿಯ 25ನೇ ಪದ 107. ಈ ಥರ 4 ಅಂಕದ ಪ್ರಶ್ನೆಗಳನ್ನು ಬಿಡಿಸುವುದು. ಮುಂದಿನ ವಿಡಿಯೋಗೆ ಭೇಟಿಯಾಗೋಣ. ಏನಾದರೂ ಕಮೆಂಟಲ್ಲಿ ಹೇಳೋದಿದ್ರೆ ಹೇಳಿ ಅಂತ ಹೇಳುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ.